ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಈ ಎಸ್ ಬಿ ಐ ಬ್ಯಾಂಕ್ ಆ್ಯಪ್ ಇದೆಯಲ್ಲ, ಯುನೋ ಬ್ಯಾಂಕ್. ಸೊ ಅದನ್ನು ಯಾವ ಥರ ಡೌನ್ಲೋಡ್ ಮಾಡೋದು, ಯಾವ ಥರ ಓಪನ್ ಮಾಡಿ ಲಾಗಿನ್ ಆಗೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ಬಂದುಬಿಟ್ಟು ಎಸ್ಪೆಷಲಿ ಫಸ್ಟ್ ಟೈಮ್ ಯೂಸ್ ಮಾಡೋರ್ಗಲ್ಲ. ಸೊ ಆಲ್ರೆಡಿ ಒನ್ ಟೈಮ್ ಲಾಗಿನ್ ಆದವ್ರಿಗೆ, ಸೊ ಸುಮಾರು ದಿನಗಳ ನಂತರ, ತಿಂಗಳ ನಂತರ ಅಥವಾ ವರ್ಷಗಳ ನಂತರ ಅವರಿಗೆ ಯೂಸರ್ ಐ ಡಿ ಪಾಸ್ವರ್ಡ್ ನೆನಪಿರಲ್ಲ. ಸೊ ಇಂಥ ಸಂದರ್ಭದಲ್ಲಿ ನಿಮಗೆ ಯಾವ ಥರ ಅದನ್ನು ಓಪನ್ ಮಾಡೋದು ಅಂತ ನನಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ನಿಮಗೆ ಒಂದು ವೇಳೆ ಯೂಸರ್ ನೇಮ್ ನೆನಪಿಲ್ಲ ಅಂದ್ರೂ ಪರವಾಗಿಲ್ಲ, ಪಾಸ್ವರ್ಡ್ ನೆನಪಿಲ್ಲ ಅಂದ್ರೂ ಪರವಾಗಿಲ್ಲ. ಸೊ ನಿಮ್ಮ ಒಂದು ಡೆಬಿಟ್ ಕಾರ್ಡ್ ಮೂಲಕನೂ ನೀವು ಯುನೋ ಬ್ಯಾಂಕಿಗೆ ಹೋಗಿ ನಿಮಗೆ ಮತ್ತೆ ಅದನ್ನು ನೆಟ್ ಬ್ಯಾಂಕಿಂಗ್ ಆನ್ ಮಾಡ್ಕೋಬೋದು. ಸೊ ಯಾವ ಥರ ಪ್ರೊಸೀಜರು ಪ್ರತಿಯೊಂದು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗೆ ಯಾರೆಲ್ಲ ಸೆಕೆಂಡ್ ಟೈಮ್ ನೋಡ್ತಿದ್ದೀರಾ ಅಂದರೆ ಬಹಳಷ್ಟು ಟೈಮ್ ನೋಡ್ತಿದ್ದೀರಾ, ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನೀವುಗಳು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಮೆಂಟ್ನ ಫೀಡ್ಬ್ಯಾಕ್ ಮೂಲಕ ತಿಳಿಸಿ ಅಂತ ಹೇಳ್ತಾ ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ಫೀಡ್ಬ್ಯಾಕ್ನ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ಹಾಕಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಗೇನ್ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಓಕೆ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಸ್ ಬಿ ಐ ಬ್ಯಾಂಕ್ ಅಕೌಂಟನ್ನು ಯಾವ ಥರ ಯೂಸ್ ಮಾಡೋದು, ಯಾವ ಥರ ಲಾಗಿನ್ ಆಗೋದು ಅಂತ ನನಗೆ ತಿಳಿಸ್ಕೊಡ್ತೀನಿ. ಓಕೆ, ಹಾಗಾದರೆ ಈಗ ನಾನು ನನ್ನ ಒಂದು ಮೊಬೈಲಲ್ಲಿ ಪ್ಲೇಸ್ಟೋರ್ಗೆ ಹೋಗ್ತಾಯಿದ್ದೀನಿ. ಪ್ಲೇಸ್ಟೋರಲ್ಲಿ ನಾನು ಸರ್ಚ್ ಆಪ್ಷನ್ನಲ್ಲಿ ಯೋನೋ ಬ್ಯಾಂಕ್ ಆ್ಯಪ್ ಅಂತ ಟೈಪ್ ಮಾಡಿದ್ದೀನಿ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಯೋನೋ ಎಸ್ ಬಿ ಐ ಬ್ಯಾಂಕ್ ಆ್ಯಂಡ್ ಲೈಫ್ ಸ್ಟೈಲ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡಿ. ಸೊ ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡೋದ್ರಿಂದ ಓಪನ್ ಅಂತ ಆಪ್ಷನ್ ಸಿಕ್ತು. ಸೊ ಅದಕ್ಕೆ ಅದನ್ನು ಈಗ ಯೋನೋ ಬ್ಯಾಂಕ್ ಆ್ಯಪ್ನ ಓಪನ್ ಮಾಡಿದೆ. ಸೊ ಓಪನ್ ಮಾಡಿದಾಗ ನಿಮಗೆ ಇಲ್ಲಿ ಕೇಳುತ್ತೆ ಇಂಗ್ಲೀಷ್ ಯಾವ ಲ್ಯಾಂಗ್ವೇಜ್ ಅಂತ, ಇಂಗ್ಲೀಷ್ ಅಂತ ಕೊಡಿ. ಸೊ ಆಲ್ರೆಡಿ ನಾನು ಡೌನ್ಲೋಡ್ ಮಾಡೋದ್ರಿಂದ ಇಲ್ಲಿ ರಿಜಿಸ್ಟ್ರ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟ್ರ್ ಕೊಟ್ಟ ಮೇಲೆ ಕೊಟ್ಟರೆ ಯೂಸರ್ ಐ ಡಿ ಪಾಸ್ವರ್ಡ್ ಕೇಳುತ್ತೆ. ಬೆಟರ್ ನೀವು ಯು ಪಿ ಐ ಇದೆಯಲ್ಲ, ಅದನ್ನು ಯು ಪಿ ಐನ ಯಾವುದೇ ಕಾರಣಕ್ಕೂ ಸೆಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಮೇಲೆ ರಿಜಿಸ್ಟ್ರ್ ಅಂತ ಇದೆಯಲ್ಲ, ಸೊ ಬೆಟರ್ ಅದನ್ನೇ ನೀವು ಸೆಲೆಕ್ಟ್ ಮಾಡಿದ್ರೆ ತುಂಬಾ ಒಳ್ಳೆಯದು. ನೋಡಿ ಓಪನ್ ಆಗ್ತಾಯಿದೆ, ಇನ್ ಪ್ರೋಗ್ರೆಸ್ ಅಂತ, ಅಥೆಂಟಿಕೇಷನ್ ಇನ್ ಪ್ರೋಗ್ರೆಸ್ ಅಂತ ಬರ್ತಾಯಿದೆ. ಸೊ ಓಪನ್ ಆಗ್ತಾಯಿದೆ. ಓಪನ್ ಆದ ತಕ್ಷಣ ಫಸ್ಟ್ ನಿಮ್ಗೆ ಡೆಬಿಟ್ ಕಾರ್ಡ್ ಮೂಲಕ ಬೇಕಾ, ಇಲ್ಲ ನೆಟ್ ಬ್ಯಾಂಕಿಂಗ್ ಮೂಲಕ ಬೇಕಾ, ಇಲ್ಲ ಬ್ರಾಂಚ್ ಆಕ್ಟಿವೇಷನ್ ಮೂಲಕ ಬೇಕಂತ ಕೇಳುತ್ತೆ. ಸೊ ಡೆಬಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಡೆಬಿಟ್ ಕಾರ್ಡ್ನ ನೀವು ಇಟ್ಕೋಬೇಕಾಗತ್ತೆ. ಸೊ ಲಾಸ್ಟ್ ನಿಮ್ಮದು 6 ನಂಬರ್ ಟೈಪ್ ಮಾಡಿ. ಡೆಬಿಟ್ ಕಾರ್ಡ್ ಮೇಲೆ ನಂಬರ್ ಇರುತ್ತಲ್ಲ, ಟೋಟಲು 12 ನಂಬರ್ ಏನೋ ಇರುತ್ತೆ, 12-14 ನಂಬರ್ ಇರುತ್ತೆ. ಸೊ ಅದನ್ನು ನೀವು ಅಲ್ಲಿ ಲಾಸ್ಟ್ 6 ನಂಬರ್ನ ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿ ಕೆಳಗಡೆ ನಿಮ್ಮ ಒಂದು ಡೆಬಿಟ್ ಕಾರ್ಡ್ನ ಪಿನ್ನ ಹೊಡೆದ್ಬಿಟ್ಟು ಈ ಥರ ಸ್ಕ್ರೋಲ್ ಮಾಡಿ, ಕೆಳಗಡೆ ಸ್ಕ್ರೋಲ್ ಮಾಡಿ ರೈಟ್ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಟರೆ ನೆಕ್ಸ್ಟ್ ಪೇಜ್ ಹೋಗುತ್ತೆ. ಅಲ್ಲಿ ನೀವು ಒಂದು ನೆಟ್ ಬ್ಯಾಂಕಿಗೆ ಪಿನ್ ಅಂತ ಕೊಟ್ಟಿರ್ತೀರಲ್ಲ, ಸಾಧಾರಣವಾಗಿ ನಾರ್ಮಲ್ ನೀವು ಎಲ್ಲದಕ್ಕೂ ಲಾಗಿನ್ ಬಹುಶಃ ಮೊಬೈಲ್ ಲಾಗಿನ್ ಕೊಡುವಾಗಲೂ ಅದನ್ನೇ ಕೊಟ್ಟಿರ್ತೀರ ಅನ್ಕೋತೀರ. ಸೊ ಆ ಪಿನ್ನ ನೀವು ಕರೆಕ್ಟಾಗಿ 2 ಟೈಮ್ಸ್ನ ನೀವು ಟೈಪ್ ಮಾಡಬೇಕಾಗತ್ತೆ. ಒಂದು ಸರಿ ಕರೆಕ್ಟಾಗಿ, ಇನ್ನೊಂದು ಸರಿ ರಿಪೀಟಾಗಿ. ಸೊ ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಟೈಪ್ ಮಾಡಿದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಪ್ರೊಸೀಡ್ ಅಂತ ಕೇಳುತ್ತೆ. ಅಲ್ಲಿ ಪ್ರೊಸೀಡ್ ಕೊಡಿ. ಇಮ್ಮಿಡಿಯೇಟಾಗಿ ನಿಮ್ಮ ಒಂದು ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಆದಮೇಲೆ ಇಲ್ಲಿ ಬೇಕಾದ್ರೆ ಕೇಳುತ್ತೆ, ಇಲ್ಲ ಸ್ಕಿಪ್ ಕೊಡ್ತಾಯಿದ್ದೀನಿ, ಸ್ಕಿಪ್ ಕೊಡಿ. ಸೊ ನೋಡಿ ಇಲ್ಲಿ ಮತ್ತೆ ಪಿನ್ ಕೇಳುತ್ತೆ. ಈಗ ಪಿನ್ನ ಟೈಪ್ ಮಾಡಿದ್ರೆ ನಿಮ್ಮ ಒಂದು ನೆಟ್ ಬ್ಯಾಂಕಿಂಗ್ ಓಪನ್ ಆಗುತ್ತೆ. ಓಕೆನಾ? ಸೊ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಏನೋ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕ್ಲೋಸ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.